ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಧರ್ಮರಾಯರು ಕೃಷ್ಣರ ಜೊತೆ ನಡೀತಾ ಇರುತ್ತೆ. ಒಬ್ಬ ದೊರೆಯಾದವನು ತನ್ನನ್ನ ಯಾವಾಗ್ಲೂ ತಿದ್ದುಕೊಳ್ಳುತ್ತಲೇ ಇರ್ತಾನೆ. ವೈದಿಕರು ತಿದ್ದಿಕೊಳ್ಳುತ್ತಲೇ ಇರ್ತಾರೆ. ಸರಿ ತಪ್ಪು ಯಾವುದು, ಲೋಕದ ನಿಯಮ ಯಾವುದು, ಲೋಕದ ಜೊತೆ ನಾವು ಯಾವ ರೀತಿ ಇರಬೇಕು, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಯಾವುದಾದರೂ ಹಲವಾರು ಜವಾಬ್ದಾರಿಗಳೊಂದಿಗೆ ನಾವಿರ್ತೇವೆ. ನಾವೆಲ್ಲರೂ ಇವ್ರ ಜೊತೆಲೆ ನಮಗೊಂದು ಕಲ್ಪನೆ ಇದೆ. ಈ ಕಲಿಪುರುಷ ಯಾರನ್ನು ನಂಬಬೇಡಿ, ನಾನೇ ಹೇಳಿದ್ದೇನೆ, ನಿಜವೇ. ಯಾರೂ ಸರಿ ಇಲ್ಲ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ, ನಿಜವೇ. ಯಾರನ್ನ ನಂಬೋದು? ಧರ್ಮರಾಯರು ಇದೇ ಪ್ರಶ್ನೆಯನ್ನ ಕೇಳ್ತಾನೆ. ಕೃಷ್ಣ, ನನಗೆ ಸಾಕಾಗ್ಬಿಟ್ಟಿದೆ. ಈ ಕೆಟ್ಟವರನ್ನ ಬಿಟ್ಟು ಒಳ್ಳೆ ವ್ಯಕ್ತಿಗಳನ್ನ ಹುಡುಕಿ ಅವ್ರ ಜೊತೆ ಜೀವನ ಮಾಡಬೇಕು, ಅಷ್ಟೇ. ನನಗೆ ಯಾರನ್ನು ನಂಬೋದು ಅನ್ನೋದು ಗೊತ್ತಾಗ್ತಿಲ್ಲ. ಈ ಕೆಟ್ಟ ವ್ಯಕ್ತಿಗಳಿಂದ ದೂರ ಇದ್ದು ಒಳ್ಳೆ ವ್ಯಕ್ತಿಗಳ ಜೊತೆ ಬದುಕು ಕಟ್ಟಬೇಕು ಅನ್ನತಕ್ಕಂಥ ಒಂದು ಸಂದಿಗ್ಧತೆಯನ್ನ ಹೇಳ್ಕೊತಾರೆ. ಕೃಷ್ಣರಾಗ ಅದ್ಭುತವಾಗಿ ಹೇಳ್ತಾರೆ. ಎಲ್ಲೋ ಹುಡುಕ್ತೀಯ ಒಳ್ಳೇದನ್ನ ಅಂತ ಹೇಳ್ತಾರೆ. ಹೇಗೋ ಹುಡುಕ್ತೀಯ ಒಳ್ಳೇದನ್ನ ಅಂತ. ಹೌದಲ್ವಾ? ತುಂಬಾ ಅದ್ಭುತ ಅಲ್ವಾ ಕೃಷ್ಣರು ಹೇಳಿದಂತ ಈ ಮಾತು? ಯೋಚನೆ ಮಾಡಿ ನೋಡಿ. ನಾವು ಹುಡುಕ್ತಾ ಹೋದ್ರೆ ನಮ್ಮ ಒಳಗಡೆ 108 ಕಲ್ಮಶಗಳ ಭಾವ, 108. ನಾವು ತಿಂದ ಅನ್ನವೇ ನಿಮಿಷಕ್ಕೆ ವಾಂತಿ ಮಾಡಿದ್ರೆ ಅದನ್ನ ನೋಡೋಕ್ಕೂ ಆಗೋಲ್ಲ. ಅಷ್ಟು ಕಲ್ಮಶವು ಸಿಕ್ಕಾಬಟ್ಟೆ. ಅನವರತ ನಾನಾ ರೋಗ ರುಜಿನಗಳನ್ನ ತುಂಬಿಕೊಂಡಿರ್ತಕ್ಕಂಥವ್ರು ನಾವು. ಬೇರೆ ಬೇರೆ ಮಾನಸಿಕ ರೋಗ, ವಿಕೃತ ರೋಗ. ಎಲ್ಲಿ ಶುದ್ಧಿ ಅಂತ ಹುಡುಕುವುದು? ಎಲ್ಲಿ ಅಂತ ಹುಡುಕ್ತೀಯ ಧರ್ಮ ನೀನು ಅಂದ್ರೆ ಧರ್ಮರಾಯರ ಹತ್ರ ಉತ್ತರ ಇಲ್ಲ. ಹೌದು, ಜನ ಹೇಳೋದೇನಂದ್ರೆ ಸಾಮಾನ್ಯವಾಗಿ ಕೃಷ್ಣ ಒಳ್ಳೆಯವರನ್ನ ಹುಡುಕಿ ಜೊತೆಲಿ ಇದ್ಬಿಡು, ಕೆಟ್ಟವರಿಂದ ದೂರ ಇದ್ಬಿಡು ಅಂತ ಹೇಳ್ತಾರೆ. ಅದನ್ನೇ ಇನ್ಮೇಲೆ ಅಳವಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೇನೆ. ಅಂದ್ರೆ ಯಾರಲ್ಲಿ ನೀನು ಯಾರನ್ನು ಒಳ್ಳೆಯವರು ಅಂತ ಹುಡುಕ್ತೀಯ ನೀನು ಅಂತಾನೆ. ಉತ್ತರ ಇಲ್ಲ ಧರ್ಮರಾಯನ ಹತ್ರ. ಆಗ ಕೃಷ್ಣರು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಎಂತ ಮಾತು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ನೋಡು ಧರ್ಮ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಒಳ್ಳೆತನ ಇರುತ್ತೆ. ಅದನ್ನ ಹುಡುಕಿ ತಗೋ. ಅವನಲ್ಲಿರೋ ಕೆಟ್ಟದ್ದು ಬೇಡ. ಅವನಿಂದ ಏನೋ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ಒಂದು ವಿದ್ಯೆ ಇರುತ್ತೆ, ಒಂದು ಸಮಾಧಾನ ಇರುತ್ತೆ, ಒಂದು ಚೈತನ್ಯ ಇರುತ್ತೆ, ಒಂದು ಬದುಕಿರುತ್ತೆ. ಅದರ ಜೊತೆಲಿ ಹೆಜ್ಜೆ ಹಾಕು, ಅದನ್ನ ತಗೋ. ಅವನೊಬ್ಬ ಕುಡುಕ, ನೀನೇನಕ್ಕೆ ತಗೋತೀಯ? ಅವನೊಬ್ಬ ಜೂಜುಕೋರ, ಯಾಕೆ ತಗೋತೀಯ? ಅವನೊಬ್ಬ ಲಂಪಟ, ಏನಕ್ಕೆ ಅದು ಬೇಕು ನಿನಗೆ? ನಿನಗೆ ಬೇಕಿಲ್ವಲ್ಲ. ಪ್ರತಿಯೊಬ್ಬರಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ.
ಒಳ್ಳೆ ವ್ಯಕ್ತಿ ಕೆಟ್ಟ ವ್ಯಕ್ತಿ ಅನ್ನೋದು ಇಬ್ಬರಿಲ್ಲ, ಇಲ್ಲವೇ ಇಲ್ಲ. ಅವನಲ್ಲಿ ಕೆಟ್ಟದ್ದು ಸಿಕ್ಕಾಬಟ್ಟೆ ವಿಜೃಂಭಿಸ್ಬಿಟ್ಟಿದೆ. ಈಗ ನಮ್ಮ ಮನೆತನದಲ್ಲಿ ಯಾರು ಕುಡಿಯಲ್ಲ, ಇವನು ಕುಡಿತಾನೆ, ಅದು ಕೆಟ್ಟದೇ. ನಮಗ್ ನೋಡಿದ್ರೆ ಇದೇನೋ ಇವನು ಬೆಳ್ಳಂಬೆಳಗ್ಗೆ ಕುಡ್ಕೊಂಡು ಕೂತ್ಕೋತಾನಲ್ವೇನೋ ಇವನು, ಇದು ಏನೋ ಇದು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಆದರೆ ಅವನಿಗೊಂದು ಬೇರೆ ಏನೋ ಒಂದು ವಿಶೇಷವಾದಂತ ಒಂದು ವ್ಯಕ್ತಿತ್ವ ಇರುತ್ತೆ. ಏನೋ ಒಂದು ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೇದಿದೆ, ಒಳ್ಳೆ ಗುಣಗಳಿದ್ದಾವೆ. ಅಡಿಗೆ ಮಾಡೋದಿರ್ಬೋದು, ನನ್ನ ಧರ್ಮಪತ್ನಿ ಸ್ವಲ್ಪ ಮಾತಾಡೋಕ್ ಬರೋಲ್ಲ, ಅನುಬಂಧ ಅನುರಾಗ ಬರೋಲ್ಲ. ಅಡಿಗೆ ಮಾಡಿ ಬಡಿಸೋದ್ರಲ್ಲಿ, ಅನ್ನ ಬಿಡೋದ್ರಲ್ಲಿ ಆಕೆ ಅನ್ನಪೂರ್ಣೇಶ್ವರಿ. ಅದನ್ನ ನೋಡ್ಬೇಕು. ಹಬ್ಬ ಅನ್ನ ಇಡ್ತಾಳಪ್ಪ, ಎಲ್ಲಿಂದ ಬಂದಪ್ಪ ಈ ತಾಯಿ ಜೀವ? ಈ 3 ಗಂಟು ಏನು ನಾನು ಮಾಡಿದ್ದೀನಿ ಆಕೆಗೆ? ಏನು ಇಷ್ಟು ಮುಚ್ಚಟೆ, ಇಷ್ಟು ಪ್ರೀತಿ? ಅದಿಡಿ ಇದಿಡಿ, ಅದು ಮಾಡಿ ಇದು ಮಾಡಿ. ಹೌದು, ತುಂಬಾ ಓದ್ಕೊಳ್ಳದೆ ಇರ್ಬೋದು, ಸಂಸ್ಕಾರ ಇದೆಯಲ್ಲ. ಮನೆ ಮುಂದುಗಡೆ ಬೆಳಗ್ಗೆ ಎದ್ದ ತಕ್ಷಣ 5-5:30 ಸ್ನಾನ, ಯೋಗ, ಧ್ಯಾನ ಎಲ್ಲ ಆಗಿ 6:15-6:30 ಸೂರ್ಯೋದಯಕ್ಕೆ ಮೊದಲು ರಂಗೋಲಿ. ಹಬ್ಬ ಆ ಒಳ್ಳೇದನ್ನ ನಾವು ಗಮನಿಸ್ತಲೇ ಇಲ್ಲ, ಗಮನಿಸ್ತಿಲ್ಲ. ಬೇರೆ ಇನ್ನೊಂದೇನೋ ಹುಡುಕೋದು. ನಮ್ಮ ಮನಸ್ಸೇನು ಗೊತ್ತಾ? ಕೆಟ್ಟದ್ದನ್ನೇ ಹುಡುಕೋದು. ಕೆಟ್ಟವಳು ಬಿಟ್ಬಿಡೋಣ, ಇವನ್ ಕೆಟ್ಟವನ್ ಬಿಟ್ಬಿಡೋಣ. ಯಾರಲ್ಲಿ ಕೆಟ್ಟದ್ದಿಲ್ಲ ಧರ್ಮ ಅಂತಾನೆ ಯೋಚನೆ ಮಾಡಿ ನೋಡಿ. ಅಂತ ನಾವು ಬೆಳೆ ತೆಗೆಯೋ ಬೆಳೆಗೂ ಕೂಡ ಒಂದು ಗೊಬ್ಬರ ಹಾಕ್ತೇವೆ, ಹೌದ್ರಾ? ಆ ಗೊಬ್ಬರ ಏನು ಅಂತ ಗೊತ್ತಿದೆ ಅಲ್ವಾ? ಅಲ್ಲಿಂದಲೇ ತಾನೇ ಬೆಳೆಯೋದು. ಯೋಚನೆ ಮಾಡಿ ನೋಡಿ. ಅದರಲ್ಲಿ ಬೆಳೆದ ಸಸಿ ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಫಲವನ್ನು ಕೊಡುತ್ತೆ. ಅದನ್ನು ಪ್ರೀತಿಯಿಂದ ತಗೋತೇವೆ. ಇದೆ ಕೆಸರಿನಲ್ಲೇ ಕಮಲ ಅರಳೋದಲ್ವೇನೋ? ಹಾಗಾದ್ರೆ ಕೆಸರಲ್ಲಿ ಇದೆ ಅಂತ ಬಿಟ್ಬಿಡ್ತೀಯಾ? ಕೆಟ್ಟದನ್ನ ಬಿಟ್ಬಿಡ್ತೀನಿ ಅಂದ್ರೆ ಕೆಸರಿಂದಲೂ ಕೂಡ ಬಂದ್ಬಿಡ್ಬೇಕಷ್ಟೇ ನಾವು. ಯಾರಲ್ಲಿ ತಪ್ಪೆಲ್ಲ ಹುಡುಕುತ್ತಿ? ಎಷ್ಟು ಜನಗಳತ್ತ ನೀನ್ ದೂರ ಮಾಡ್ಕೋತಾ ಹೋಗ್ತೀವನೆ, ನೀನು ನಿನ್ನನ್ನೇ ದೂರ ಮಾಡ್ಕೋಬೇಕು ಅಂತಾನೆ ಅದರ ಅರ್ಥ. ನಾವು ನಮ್ಮಿಂದಲೇ ದೂರ ಹೋಗ್ಬೇಕು. ನಮ್ಮಲ್ಲೂ ಕೂಡ 108 1008 ಲಕ್ಷದೆಂಟು ದುರ್ಗುಣಗಳಿರತಕ್ಕಂಥ ಭಾವ. ಆದರೆ ಪ್ರತಿ ವ್ಯಕ್ತಿಯಲ್ಲೂ, ಈಗ ಬಾಳೆಹಣ್ಣೆ ತಗೊಳ್ಳೋಣ, ಸಿಪೆ ಮೇಲೆ ಕಾಲಿಟ್ರೆ ಪರಮಶಿವ, ಬುರುಡೆ ಬಿಸ್ನೀರೆ, ಮೂತಿ ಮುಖ ಪಂಚರೆ. ಆದ್ರೆ ಅದೇ ಹಣ್ಣು, ಬಾಳೆಹಣ್ಣು ಹೊಟ್ಟೆ ತುಂಬಿಸುತ್ತಾ? ಪ್ರತಿಯೊಂದರಲ್ಲೂ ಒಂದು ನೆಗೆಟಿವ್ ಇದೆ. ಅತಿಯಾದರೆ ಅಮೃತವೂ ವಿಷವೇ. ಅತಿಯಾದರೆ ಅಮೃತ ತಗೊಂಡ್ರು ಆ ಗೆಳೆತನ ಇರಬಹುದು, ಆ ವಿಶ್ವಾಸ ಇರಬಹುದು. ಪ್ರತಿ ಎಂಪ್ಲಾಯಿ ಅವನನ್ನ ತಪ್ಪು ಹುಡುಕ್ತಾ ಕೂತ್ಕೊಂಡ್ರೆ ನಾವು ಕೆಲ್ಸಕ್ಕೆ ಇಟ್ಕೊಳಕ್ಕಾಗಲ್ಲ. ನಿಜವೇ. ಆದ್ರೆ ಅವನಲ್ಲೊಂದು ಒಳ್ಳೆ ಕ್ರಿಯೇಟಿವಿಟಿಯ ಬೇರೆ ಏನಾದ್ರೂ ಒಂದು ಗುಣಗಳಿರುತ್ತೆ. ಪ್ರತಿ ವಿದ್ಯಾರ್ಥಿಯಲ್ಲೂ ಇರ್ತಾನೆ ಒಬ್ಬ ದಡ್ಡ ಇರ್ತಾನೆ, ಆದ್ರೆ ಪೇಂಟಿಂಗ್ ನಲ್ಲಿ ಮಾಸ್ಟರ್ ಇರ್ತಾನೆ, ಸ್ಪೋರ್ಟ್ಸ್ ಅಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾನೆ, ಚಿತ್ರಕಲೆಯಲ್ಲಿ ಅವನನ್ನ ಮೀರಿಸಿದಂತ ಒಂದು ಚಿತ್ರಕಾರ ಇರೋಲ್ಲ. ಹಾಡು ಹಾಡೋದ್ರಲ್ಲಿರ್ಬೋದು, ಹಾಡು ಬರೆಯೋದ್ರಲ್ಲಿರ್ಬೋದು. ಎಲ್ಲಿಂದ ಹುಡುಕ್ತೀಯೋ? ಎಲ್ಲಿಂದ ಈ ತಪ್ಪುಗಳನ್ನ ಹುಡ್ಕೊಂಡು ಹೋಗ್ತೀಯಾ? ನಿನ್ನಲ್ಲಿಯೇ 1008 ದೋಷ ಇಟ್ಟುಕೊಂಡು ನಾನು ಕೆಟ್ಟವ್ರನ್ನೆಲ್ಲ ದೂರ ಮಾಡ್ಕೊತಾ ಹೋಗ್ತೀನಿ ಅಂದ್ರೆ ಲೋಕದಲ್ಲಿ ನಾವು ಕೂಡ ನಿಂತ್ಕೊಳ್ಳಕ್ ಆಗೋದಿಲ್ಲ. ಪರದೇಶಿಯಾಗಿ ಎಲ್ಲ ಬಿಟ್ಟು ಯಾವುದೋ ಕಾಡಲ್ಲಿ ಹೋಗಿ ಸೇರ್ಕೋಬೇಕಷ್ಟೆ. ಅಪಭ್ರಂಶ ಮಾತು, ಏನೋ ಒಂದು ಮಾತಾಡ್ಬಿಡ್ತೇವೆ, ಸಿಟ್ಟಿಗೆದ್ದು ಬಿಟ್ಟೆ, ತಪ್ಪೇ ಅಲ್ವಾ? ಏನೋ ಒಂದು ಹಲವಾರು ಲೋಪಗಳಿರುತ್ತೆ. ಲೋಪದ ಕಡೆ ನೋಡಬಾರದು. ಒಂದು ನಾಣ್ಯಕ್ಕೆ 2 ಮುಖ ಇರುತ್ತೆ. ಇವತ್ತು ಡೈವರ್ಸ್ಗಳಾಗಲಿಕ್ಕೆ ಕಾರಣ, ಹತ್ಯೆಗಳಾಗಲಿಕ್ಕೆ ಕಾರಣ, ದೂರ ಆಗಲಿಕ್ಕೆ ಕಾರಣ ಮನುಷ್ಯನಲ್ಲಿರತಕ್ಕಂಥ ವಿಕಾರವನ್ನೇ ಹುಡುಕತಕ್ಕಂಥದ್ದು. ಅವಳು ಸರಿ ಇಲ್ಲ, ಅವನು ಸರಿ ಇಲ್ಲ, ನನಗೆ ಹೀಗೆ ಇರಬೇಕಿತ್ತು. ನೋಡಿ, ಒಳ್ಳೆಯವರ ಹತ್ರ ಸಿರಿವಂತಿಕೆ ಇರಲ್ಲ, ಸಿರಿವಂತಿಕೆ ಇರೋವ್ರ ಹತ್ರ ಒಳ್ಳೆತನ ಇರಲ್ಲ. ನಿಮ್ಗೆ ಒಳ್ಳೆತನ ಬೇಕಾ, ಸಿರಿವಂತಿಕೆ ಬೇಕಾ? ಮೊನ್ನೆ ಕೂಡ ಒಂದು ಮಗುಗೆ ಮದುವೆ ವಿಚಾರದಲ್ಲಿ ನೀನು ಹುಡುಕ್ತಿರೋದು ಇದು, ಅದಿರಲ್ಲ, ಅದಿರೋನ ಹತ್ರ ಇದಿರಲ್ಲ.
ಅದು ಇರ್ಬೇಕಲ್ಲ ಗುರುಗಳೇ, ಒಂದು ಕಾರು, ಒಂದು ಮನೆ, ಒಂದು ಬಂಗ್ಲೆ, ಒಂದು ಅಟ್ಲೀಸ್ಟ್ 1.5-2 ಲಕ್ಷ ಸಂಬಳ, ವಾರಕ್ಕೆ 20,000 ಖರ್ಚಿಗೆ ಒಂದಷ್ಟು ದುಡ್ಡು. ಅಷ್ಟೆಲ್ಲ ಕೊಡ್ಬೇಕಾದ್ರೆ ನಿನ್ನ ಹತ್ರ ಏನಿದೆ ಅಂತ ನೋಡ್ತಾನಲ್ವೇನೋ ತಾಯಿ, ಬರೀ ಇದನ್ನೇ ಹುಡುಕ್ತಿದ್ಯಲ್ಲಪ್ಪೋ ಅಂತ ಮಾತಿಲ್ಲ. ತುಂಬಾ ಮಕ್ಕಳು ಬರ್ತಾರೆ ಗುರುಗಳೇ, ನಮ್ಗೊಂದು ಒಳ್ಳೆ ಸಂಗಾತಿ ಸಿಗ್ತಾರೆ, ಒಳ್ಳೆ ನಮ್ಮನ್ನು ಪ್ರೀತಿಸೋನ್ ಸಿಕ್ಕಿದ್ರೆ ಸಾಕು. 20,000 ಸಂಬಳ ಬರಲಿ ಅನ್ನೋದನ್ನ ನಾನು ನೋಡಿದ್ದಾನೆ ಮಕ್ಕಳೇ, ನೀವು ನಂಬೋಲ್ಲ. ವಾರಕ್ಕೆ ಕಡಿಮೆ ಅಂದ್ರೂ ಒಂದು 50 ಜನ ಆದ್ರೂ ಜಾತಕಗಳ ಪರಾಮರ್ಶೆ ಮಾಡೋಗಿ ಇಂಥ ಮಾತು ಹೇಳಿರೋರ್ನ ನಾನು ನೋಡಿದೆ. ನಮ್ಮ ಮನೆಗೆ ಒಳ್ಳೆ ಸೊಸೆ ಬರ್ತಾಳ ಗುರುಗಳೇ, ನಮ್ಮ ಮಗನ ಚೆನ್ನಾಗಿ ನೋಡ್ಕೋತಾಳ ಗುರುಗಳೇ, ಒಳ್ಳೆ ಅಳಿಯ ಬರ್ತಾನ ಗುರುಗಳೇ, ನಮ್ಮ ಮಗಳಿಗೆ ಸ್ನೇಹಿತನಾಗಿ, ಬಂಧುವಾಗಿ, ಆತ್ಮ ಬಂಧುವಾಗಿ ಇರ್ತಾನೆ. ನಾವು ನೋಡ್ಕೋತೇವೆ, ನಾವೇ ಮನೆ ಕೊಡ್ತೇವೆ, ನಮ್ಗಿರೋ ಆಸ್ತಿ ಕೊಡ್ತೇವೆ, ನಮ್ದೇನೋ ಒಂದು ಪುಟ್ಟು ಗೂಡು ಮಾಡ್ಕೊಂಡಿದ್ದೇವೆ, ಏನೋ ಒಂದಷ್ಟು ಬಂಗಾರ ಇಟ್ಕೊಂಡಿದ್ದೇವೆ, ಏನೋ ಒಂದಷ್ಟು ಸೇವಿಂಗ್ಸ್ ಇಟ್ಟಿದ್ದೇವೆ. ನಮ್ಗೆ ಅವನ ಅಳಿಯ ಆಗಿರೋದು ಬೇಡ, ನಮಗೆ ಮಗನಾಗಿದ್ರೆ ಸಾಕು ಅನ್ನೋವಂಥ ಒಂದು ತುಂಬಾ ಪುಣ್ಯವಂತರನ್ನ ವಾರಕ್ಕೆ 50-60 ಜನ ಭೇಟಿ ಮಾಡ್ತಾರೆ ಅಂತ ಕೇಸುಗಳ. ಅದೇ ರೀತಿ ಈ 50-60 ಕೇಸುಗಳನ್ನು ಭೇಟಿ ಮಾಡ್ತೀನಿ. ಎಲ್ಲ ನನಗಿದೇ ಬೇಕು, ಇದಿರೋರ ಹತ್ರ ಇದಿಲ್ಲ, ಇದಿರೋರ ಹತ್ರ ಇದಿಲ್ಲ, ಎಲ್ಲರಿಗೂ ಹುಡ್ಕೊಂಡು ಹೋಗ್ತಾರೆ. ಯು ಹ್ಯಾವ್ ಟು ಕಾಂಪ್ರಮೈಸ್, ಯು ಹ್ಯಾವ್ ಟು ಕಾಂಪ್ರಮೈಸ್. ಧರ್ಮನಿಗೆ ಏನು ಹೇಳಿದ್ರು ಕೃಷ್ಣರು, ನಾವು ಇದನ್ನ ಅಳವಡಿಸ್ಕೊಬಿಟ್ರೆ ಈ ಕಲಿಯುಗದಲ್ಲಿ ಈ ಡೈವರ್ಸ್ಗಳಾಗಲ್ಲ, ಹತ್ಯೆಗಳಾಗಲ್ಲ, ಆತ್ಮಹತ್ಯೆಗಳಾಗಲ್ಲ, ಡಿಪ್ರೆಷನ್ಗೆ ಜಾರೋಲ್ಲ. ಪ್ರತಿಯೊಂದರಲ್ಲೂ ನಾವು ಹುಡುಕೋದು ನೆಗೆಟಿವ್, ಒಳ್ಳೇದು ಹುಡುಕೋದೇ ಇಲ್ಲ. ಹಾಗಾದ್ರೆ ಎಷ್ಟು ಹೆಂಡತಿಯರನ್ನ ಬಿಡಬೇಕಾಗುತ್ತೆ ಯೋಚನೆ ಮಾಡಿ. ಗಂಡಂದನ್ನು ಬಿಡಬೇಕಾಗುತ್ತೆ, ಸ್ನೇಹಿತರನ್ನ, ಕೆಲಸಗಳನ್ನ, ಕಂಪನಿಗಳನ್ನ, ಹೋಟೆಲ್ಸ್ ಅನ್ನ, ಎಲ್ಲೋದ್ರೂ ಒಂದಿರುತ್ತೆ. ಯಾರೂ ಪರಿಪೂರ್ಣದಲ್ಲ, ಯಾರೂ ಅರೆ ನಾನೇ ಶುದ್ಧವಾಗಿ ಹುಟ್ಟಿಲ್ಲ ಗೊತ್ತಾ? ನನ್ನ ತಂದೆ ತಾಯಿ ಶುದ್ಧವಾಗಿದ್ದಿದ್ದರೆ ನಾನೆಲ್ಲಿ ಸೃಷ್ಟಿಯಾಗಿರುತ್ತಿದ್ದೆ ಈ ಲೋಕದ ಮೇಲೆ? ಎಲ್ಲಿಂದ ಬಂದೆ ನಾನು? ಮಲಮೂತ್ರಗಳ ವಿಸರ್ಜನೆ ಆಗುವ ಜಾಗದಿಂದಲೇ ಅಲ್ವಾ ಬಂದಿರೋದು. ನಾನೇನು ಆಕಾಶದಿಂದ ಹಿಂಗೆ ಇಳಿದು ಬಿಟ್ನಾ? ಇಲ್ಲವಲ್ಲ, ಸತ್ಯ ತಾನೆ. ಅಷ್ಟೇ ಮಕ್ಕಳೇ, ನಾನು ಒಳ್ಳೆಯವರನ್ನೇ ಹುಡುಕ್ತೇನೆ ಅಂದ್ರೆ ನಿಮಗೆ ಸಿಗುವುದಿಲ್ಲ. ನಿಮ್ ಕಣ್ಣಿಗೆ ಪೊರೆ ಬಂದ್ಬಿಟ್ಟಿದೆ, ಧರ್ಮರಾಯನಿಗೆ ಪೊರೆ ಬಂದಾಗೆ ನಿಮಗೂ ಪೊರೆ ಬಂದ್ಬಿಟ್ಟಿದೆ. ಹೌದು, ಕೃಷ್ಣ ಅದನ್ನೇ ಹೇಳೋದು. ಆ ರೀತಿ ಕೃಷ್ಣ ಹುಡುಕ್ತಾ ಕುತ್ಕೊಂಡಿದ್ರೆ ಪಾಂಡವರ ಜೊತೆಲೇ ಇರ್ತಿರ್ಲಿಲ್ಲ. ಪಾಂಡವರಲ್ಲಿದ್ದಂತ ಧರ್ಮ ಬುದ್ಧಿಯನ್ನ ನೋಡಿದ. ಇತ್ತು ಲೋಪದೋಷಗಳು. ಏನ್ ದ್ರೌಪದಿ ಒಬ್ಬಳೇ ಹೆಂಡತಿ ಅನ್ಕೊಂಡಿದ್ದೀರಾ ನಿಮಗೆ? ಎಲ್ಲಾರ್ಗೂ ಎಲ್ಲ ಇತ್ತು, ಬೇರೆ ಬೇರೆಯೂ ಇತ್ತು. ಮುಖ್ಯ ಮಹಾರಾಣಿ ಆಕೆ, ಮುಖ್ಯ ಪ್ರಬಂಧಕ, ನೆನಪಿಟ್ಕೊಳ್ಳಿ. ಆಕೆಯನ್ನ ಮಾಡಿಟ್ಟಿದ್ದೇವೆ, ಆಕೆಗೆ ಮೊದಲ ಸ್ಥಾನ ಅನ್ನತಕ್ಕಂಥದ್ದು. ಸೊ ಇವತ್ತಿಂದ ಬರೆದಿಟ್ಕೊಳ್ಳಿ ಮಕ್ಕಳೇ, ಒಳ್ಳೆಯವ್ರನ್ನೇ ಹುಡುಕ್ತಾ ಹೋಗ್ತೇವೆ. ಇಲ್ಲ, ಎಂತ ಒಳ್ಳೆ ಅಕ್ಕಿ ಬಂದ್ರು ಅದರಲ್ಲಿ ಒಂದು ಕಲ್ಲುಗಳಿರುತ್ತೆ, ಆ 4 ಕಲ್ಲುಗಳಿಗೋಸ್ಕರ ಅಕ್ಕಿನ ಬಿಸಾಕ್ಬಿಡೋಣವಾ? ಕೆಲವೊಂದು ಸಮಯ ಏನ್ ಮಾಡೋಣ, ರೇಷನ್ ಅಕ್ಕಿ ಅರ್ಧ ಕಲ್ಲಿದೆ, ತೆಗಿಯೋಣ. ರೇಷನ್ ಅಕ್ಕಿಯಲ್ಲೂ ಅರ್ಧ ಇದೆ. ನಮ್ಮ ಯೋಗ ಅಷ್ಟೇ. ರೇಷನ್ ಅಕ್ಕಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ರೇಷನ್ ಅಕ್ಕಿನಲ್ಲಿ ಅನ್ನ ಮಾಡಿ ತಿಂದ್ರೆ ಶುಗರ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾರ್ಮಲ್ ಅಕ್ಕಿ ತಂದು ಅಡಿಗೆ ಮಾಡಿ ತಿಂದ್ರೆ, ಆ ಪಾಲಿಶ್ಡ್ ಅಕ್ಕಿ ಶುಗರ್ ಬೂಮ್ ಅಂತ ಒಂದೇ ಬಾರಿಗೆ 40-50 mg ಹತ್ತುತ್ತೆ. ನೀವು ಇದು ರೇಷನ್ ಅಕ್ಕಿ ತಗೊಳ್ಳಿ, ನೀವು ನಂಬಲ್ಲ. ಅದನ್ನೇ ತಗೊಬಂದು ನೀಟಾಗಿ ತೊಳೆದು ಬಿಟ್ಟು ಅನ್ನ ಮಾಡಿತೀನಿ. ಕುಕ್ಕರಲ್ಲಿ ಬೇಡ, ಪಾತ್ರೆಯಲ್ಲಿ ಮಾಡಿತೀನಿ. ಕುಕ್ಕರಲ್ಲಿ ಇನ್ಮೇಲೆ ಅನ್ನ ಮಾಡಿ ತಿನ್ನೋದನ್ನ ನಿಲ್ಲಿಸಿ. ಎಲ್ಲರೂ ಕುಕ್ಕರಲ್ಲಿ ಅನ್ನ ಮಾಡುವುದು ಮೊದಲು ನಿಲ್ಲಿಸಿ. ನಮ್ಮ ರೋಗ ರುಜಿನಗಳಿಗೆ ಅತಿ ಮುಖ್ಯ ದೊಡ್ಡ ಕಾರಣ ಇವತ್ತು ನಾವು ಶಕ್ತಿ ಕಳ್ಕೊಂಡಿರ್ತಕ್ಕಂಥದ್ದು. ಹಿಂದೆಲ್ಲ ನೋಡಿ, ಅನ್ನವನ್ನ ಮಾಡುವಾಗ ಗಂಜಿಯನ್ನ ಬಸಿತಿದ್ರು. ಚೆನ್ನಾಗಿ ತೊಳೆದು ಅನ್ನ ಮಾಡ್ತಿದ್ರು, ಪಾತ್ರೆಯಲ್ಲಿಟ್ಟು ಇಲ್ಲ ಮಡಿಕೆಯಲ್ಲಿಟ್ಟು. ಸ್ವಲ್ಪ ಗಂಜಿ ಹೆಚ್ಚಾಗಿದ್ರೆ ಬಸಿತಿದ್ರು. ಇವತ್ತು ಸ್ವಲ್ಪ ಬಸಿತಾ ಇದ್ರು, ಎಕ್ಸ್ಟ್ರಾನೇ ನೀರು ಹಾಕ್ತಿದ್ರು. ಎಷ್ಟು ಜನರು ನಾವು ಬಸಿತಿದ್ದೇವೆ ಹೇಳಿ? ಇಲ್ಲ, ಇನ್ಸ್ಟಂಟ್ ಬಂದ್ಬಿಡ್ಬೇಕು. ಕುಕ್ಕರಲ್ಲಿ ಇಟ್ಬಿಡು, ವಿಸಿಲ್ ಆಯ್ತು, ತೆಗಿ, ಅದನ್ನ ಹಾಕೊಂಡು ತಿನ್ನೋ. ಕುಕ್ಕರ್ ಅನ್ನ ನಿಲ್ಸ್ ನೋಡಿ, ನಿಮ್ ಶುಗರ್ ಒಂದು 10-20 mg ಕಮ್ಮಿ ಆಗುತ್ತೆ. ಕುಕ್ಕರಲ್ಲಿ ಮಾಡೋದೇ ಬಿಟ್ಬಿಡಿ.
ಕುಕ್ಕರಲ್ಲಿ ಇಡ್ಲಿ ಮಾಡೋದು ಬಿಟ್ಬಿಡಿ. ಇವೆಲ್ಲ ನಿಯಮಗಳು ಹಾಕೊಳ್ಳಿ ಒಂದೊಂದೇ. ಆ ರೇಷನ್ ಅಕ್ಕಿ ತಿನ್ನೋದ್ರಲ್ಲೇ ನಮ್ಮ ಶುಗರ್ ಕಂಟ್ರೋಲ್ ಬರುತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾವುದು ಬುಲೆಟ್ ರೈಸ್ ಅಂತೆ, ಆ ರೈಸ್ ಅಂತೆ, ಸಣ್ಣಕ್ಕಿ ಅಂತೆ, ಇನ್ನೊಂದು ಅಂತ ತಂದು ತಿಂತಿದ್ದೇವೆ. ಸಣ್ಣ ಬದಲಾವಣೆ. ಇವಾಗ ನೋಡಿ, ಅದರ ಒಂದು ಶಕ್ತಿ ಗೊತ್ತಾಯ್ತಾ ನಿಮಗೆ? ಕುಕ್ಕರು ಈಗ ಅದನ್ನ ಪಕ್ಕಕ್ಕಿಡೋ ಒಂದು ಬದಲಾವಣೆ ಬಂತ. ಕುಕ್ಕರ್ ಚೆನ್ನಾಗಿದೆ, ಬಿಡಿ, ಅದನ್ನ ಪಕ್ಕಕ್ಕಿಡಿ. ನಾವು ಹುಡುಕ್ತಾ ಹೋದರೆ ಎಲ್ಲಿವರೆಗೂ ನಂಬ್ತೀರಾ? ನಮ್ಮ ಎರಡೂ ಕೈಗಳು ಒಂದೇ ಆಕಾರದಲ್ಲಿಲ್ಲ. ರೇಖೆಗಳನ್ನ ನೋಡಿ, ಬೆರಳುಗಳನ್ನ ನೋಡಿ. ನಮ್ಮ ಕಣ್ಣುಗಳು ಅಷ್ಟೆ, ನಮ್ಮ ಹಲ್ಲುಗಳು ಅಷ್ಟೆ, ನಮ್ಮ ಪಾದಗಳು ಒಂದೇ ಸೈಜಲ್ಲಿ ಇರೋಲ್ಲ. 1-2 ಸೆಂಟಿಮೀಟರ್ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಎಕ್ಸಾಕ್ಟ್ ಇರಲು ಸಾಧ್ಯವೇ ಇಲ್ಲ. ಉದ್ದ ಕೂಡ ನಂಬ್ತೀರಾ? 1 ಕಾಲು 1 ಚೂರು ಉದ್ದ ಇರುತ್ತೆ, 1-2 ಸೆಂಟಿಮೀಟರ್ ಉದ್ದ ಇರುತ್ತೆ. ಕೈಗಳು ಅಷ್ಟೇ, ಭುಜಗಳು ಅಷ್ಟೇ. ಈ ಕಡೆ ಇದ್ದಾಗ ಈ ಕಡೆ ಇಲ್ಲ, ಈ ಕಡೆ ಇದ್ದಾಗ ಈ ಕಡೆ ಇಲ್ಲ. ನಮಗಿದ್ರ ಬಗ್ಗೆ ಅವಗಾಹನೆ ಇಲ್ಲ. ನಾವು ಹುಡುಕೋದು ಅವರಲ್ಲಿ ಕೊರತೆ, ಇವರಲ್ಲಿ ಕೊರತೆ, ಅವ್ರು ಸರಿಲ್ಲ, ಇವ್ರು ಸರಿಲ್ಲ ಅಲ್ಲ. ಎಲ್ಲಾ ವ್ಯಕ್ತಿಗಳಲ್ಲೂ ಲೋಪದೋಷ ಇರುತ್ತೆ. ಎಲ್ಲಾ ವ್ಯಕ್ತಿಗಳಲ್ಲೂ ಒಂದು ಒಳ್ಳೇದಿರುತ್ತೆ. ಅದನ್ನ ತಗೊಳ್ಳೋಣ, ಆರಿಸ್ಕೊಳ್ಳೋಣ. ಒಂದು ಮಾವಿನ ಮರಕ್ಕೆ ಹೋಗ್ತೇವೆ, ಕೊಳ್ತಿರೋ ಹಣ್ಣು ಇರುತ್ತೆ, ಬೂಸ್ಟ್ ಗಡ್ಡಿರೋ ಹಣ್ಣು ಇರುತ್ತೆ, ಏನೇನೋ ಆಗಿರುತ್ತೆ. ಅದರಲ್ಲಿ ಚೆನ್ನಾಗಿರೋ ಹಣ್ಣನ್ನು ತಿನ್ನೋಣ, ಕಿತ್ಕೊಳ್ಳೋಣ. ಹೌದಲ್ವಾ? ಅಷ್ಟೇ ಮಾಡ್ಬೇಕಾಗಿರೋದು. ಮರವನ್ನೇ ಕಡಿದು ಬಿಸಾಕ್ತಾ ಹೋಗ್ತೇನೆ ಅಂದ್ರೆ ಯಾರು ಮಾವಿನ ಹಣ್ಣು ತಿನ್ನೋಕ್ಕಾಗೋದಿಲ್ಲ. ಅಷ್ಟೇ. ಇನ್ಮೇಲೆ ಆ ತಪ್ಪು ಮಾಡ್ಕೊಳ್ಳಲ್ಲ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.